ನಿಜ ಹೇಳ ಗುರು, ನೀನು ನನ್ನ ಬೈಕೊಂತ ಇಲ್ವಾ? ಈ ವಿಡಿಯೋ ನೋಡುವಾಗ ಇವಾಗೂ ನೀನು ನನ್ನ ಬೈಕೊಂತ ಇದ್ಯಾ ಏನಂತ? ನೋಡ, ಈ ನನ್ನ ಮಗ ಈಸ್ಕೊಂಡಿರೋ ದುಡ್ಡು ಕೂಡ ಯೋಗ್ತಾ ಇಲ್ಲ, ಊರು ತುಂಬ ಸಾಲ ಮಾಡ್ಕೊಂಡು ರೀಲ್ಸ್ ಮಾಡ್ಕೊಂಡು ಶೋಕಿ ಮಾಡ್ಕೊಂಡು ತಿರುಗ್ತಾವನೆ ಅಂತ. ಅಂದರೆ ನಿನ್ನ ಪ್ರಕಾರ ಸಾಲ ಮಾಡಿರೋರೆಲ್ಲ ಗಡ್ಡ ಬಿಟ್ಕೊಂಡು ಹಳೆ ಬಟ್ಟೆ ಹಾಕೊಂಡು ಚಪ್ಪರ್ಗಳ ಥರ ಬದುಕಬೇಕು ಅಲ್ವಾ? ಬಟ್ ನನ್ನ ಪ್ರಕಾರ ತಪ್ಪು ಮಾಡಿದ್ದೀವಿ, ಆ ತಪ್ಪನ್ನು ಸರಿಪಡಿಸ್ಕೋಬೇಕಂದ್ರೆ ನಾವೊಂದು ಕೆಲವೊಂದು ನೀತಿ ರೀತಿನ ಮತ್ತು ನಾವಿರೋವಂಥ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳೇಬೇಕು. ಸೊ ಯಾರಿಗೋಸ್ಕರನೋ, ಯಾರ ಮೇಲೆ ಇರೋ ಒಂದು ಅಫೆಕ್ಷನ್ಗೋಸ್ಕರನೋ, ಯಾರ ಮೇಲೇನೋ ಒಂದು ಬೈಕ್ಗೋಸ್ಕರನೋ ನಾವು ಹೆಂಗಂದ್ರೆ ಹಂಗಿದ್ರೆ ನಮಗೆ ನಮ್ಮ ಲೈಫ್ಗೆ ವ್ಯಾಲ್ಯೂ ಇರೋಲ್ಲ. ಸೊ ಸಾಲ ಮಾಡಿರೋ ಪ್ರತಿಯೊಬ್ಬರು ಅಷ್ಟೇ, ತಪ್ಪು ಮಾಡಿದ್ದೀವಿ ಸಾಲ ತೀರಿಸ್ತೀವಿ ಅಂತ ಹೇಳಿ ನಿಮ್ಗೆ ಇಷ್ಟ ಬಂದಂಗಿರಿ, ಸ್ನಾನ ಮಾಡಿ ಒಳ್ಳೊಳ್ಳೆ ಬಟ್ಟೆ ಹಾಕಿ ಚೆನ್ನಾಗಿರಿ. ಯಾಕಂದರೆ ಇವತ್ತು ಸಮಾಜ ನೀನು ಎಷ್ಟು ಸಾಲ ಮಾಡಿದ್ಯಾ, ನಿನ್ನ ಮನಸ್ಸಲ್ಲಿ ಏನು ನೋವಿದೆ, ನಿನ್ನ ನೋವು ಏನು ಯಾರೂ ಕೇಳಲ್ಲ. ನೀನು ಯಾವ ಚಪ್ಪಲಿ ಹಾಕಿದ್ಯಾ, ನೀನು ಯಾವ ಶೂ ಹಾಕಿದ್ಯಾ, ನೀನು ಯಾವ ಪ್ಯಾಂಟ್ ಹಾಕಿದ್ಯಾ, ಯಾವ ಬಟ್ಟೆ ಹಾಕಿದ್ಯಾ, ನೀನು ನೋಡೋಕ್ಕೆ ಚೆನ್ನಾಗಿದೆಯಾ ಇಲ್ವೋ ಈ ಥರ ನೋಡ್ತಾರೆ ಹೊರತಾಗಿ ಬೇರೆ ಯಾವುದನ್ನು ನೋಡೋಲ್ಲ. ಅರ್ಥ ಆಯ್ತಾ? ಒಂದು ವೇಳೆ ನೀನೇನಾದರೂ ಕೆಳಗೆ ಕೊಟ್ಟಿದ್ರೆ ನೀನು ಹಾಕಿರೋ ಅಂಡರ್ವೇರ್ನ ಕೂಡ ನೋಡುತ್ತೆ ಈ ಸಮಾಜ, ಬ್ರ್ಯಾಂಡೆಡಾ ಲೋಕಲ ಅಂತ. ಸೊ ಯಾವತ್ತೂ ಅಷ್ಟೇ ನಾವು ಯಾವತ್ತೂ ಕಿಂಗ್ ಥರ ಇರೋದಕ್ಕೆ ಪ್ರಯತ್ನ ಪಡ್ತೀವಿ, ಅವಾಗ ಏನಾದರೂ ಒಂದು ಸಾಧನೆ ಮಾಡೋದಕ್ಕೆ ದಾರಿ ಆಗುತ್ತೆ. ಅದನ್ನು ಬಿಟ್ಟು ಫೀಲ್ ಮಾಡ್ಕೊಂಡು ಕೂತ್ಕೊಂಡು ಎಣ್ಣೆ ಮಾಡ್ಕೊಂಡಿದ್ರೆ ಯಾವ ಸಮಸ್ಯೆನೂ ಬಗೆಹರಿಯಲ್ಲ.